ಸೊ ನಾವಿವಾಗ ನಾನು ನಮ್ಮ ಅಕ್ಕ ಮತ್ತು ನಮ್ಮ ಬಾವ 3 ಜನನು ಪಾಲಕ್ ಗ್ರೀನ್ ರೈಸ್ ಗೋಬಿ ತಿನ್ನಕ್ಕೆ ಬಂದಿದ್ದೀವಿ. ಇದು ಬಂದು ನಂದಿನಿ ಲೇಔಟ್ ಫುಡ್ ಸ್ಟ್ರೀಟ್. ನಂದಿನಿ ಲೇಔಟ್ ಬರುತ್ತೆ ಬ್ಯಾಂಗ್ಳೂರಲ್ಲಿ. ಸೊ ಫಸ್ಟ್ ಟೇಸ್ಟ್ ಮಾಡಲ್ಲ, ಬನ್ನಿ. ಮಾಡ್ಕೊಡ್ತಾರೆ. ಸೊ ಪಾಲಕ್ ಡ್ರೈ ಗೋಬಿ, ಇದರಲ್ಲಿ ಗರಿ ಗರಿಯಾಗಿ ಪಾಲಕ್ನ ಹಾಕಿದ್ದಾರೆ. ಅದಕ್ಕೆ ಚಟ್ನಿ ಮೇಲೆ ಸ್ವಲ್ಪ ಟೇಸ್ಟಿಂಗ್ ಪೌಡರ್ ಪೆಪ್ಪರ್ ಹಾಕಿದ್ದಾರೆ. ಒಂದು ಸೌತೆಕಾಯಿ, ಒಂದು ಈರುಳ್ಳಿ ಇಷ್ಟು ಕೊಟ್ಟಿದ್ದಾರೆ. ಟೇಸ್ಟ್ ಹೆಂಗಿದೆ? ಚಂದನ ಸೂಪರಾಗಿದೆ. ಸೊ ಆ ಗೋಬಿ ತಿಂದ್ಬಿಟ್ಟು ಇವಾಗ ಈ ಕಡೆ ಬರ್ತಾ ಇದ್ದೀವಿ. ಬೇರೆ ಏನಿದೆ ಅಂತ ಇಲ್ಲಿ ದೋಸೆ ಪಲಾವ್ ಆಗ್ತಾರಂತೆ. ಇಲ್ಲಿ ನಾರ್ಮಲ್ ಗೋಬಿ ಇದೆ, ಇಲ್ಲಿ ಕಬಾಬ್, ಫುಲ್ಲು ಎಲ್ಲ ನಾನ್ ವೆಜ್ಜೇ ಇವತ್ತು. ಆ ಕಡೆ ಫುಲ್ಲು ಏನೂ ತಿನ್ನೋಂಗಿಲ್ಲ. ಪಾನಿಪುರಿ ಒಂದಿದೆ, ಟ್ರೇಲ್ಗೆ ಒಂದು ಫಲೂಡ ಇದೆ. ಯಾವ್ದು ತಿನ್ನೋದು ನೋಡೋಣ ಬನ್ನಿ. ಮುಂದೆ ಏನೂ ಇಲ್ಲ ಅಷ್ಟೇ, ಅಂದರೆ ಫುಲ್ ನಾನ್ ವೆಜ್. ಅದೇ ಫಿಶು ಕಬಾಬ್, ಹಂಗೆ ಹೋಗ್ಬೇಕು ವಾಪಸ್. ಅದೇ ಬನ್ನಿ ಹೋಗುವ. ಬಂದು ನೀರ ಟೇಸ್ಟ್ ನೋಡ್ತಾ ಇದ್ದಾರೆ. ಚಂದ ಹೆಂಗಿದೆ? ಚೆನ್ನಾಗಿದೆಯಾ? ಓಕೆ ಓಕೆ. ಫಸ್ಟ್ ಟೈಮ್ ಕುಡಿತಾ ಇರೋದಾ? ನಾನು ತುಂಬ ಸಲ ಕುಡಿದಿದ್ದೀನಿ ನೀರ. ಊರಲ್ಲಿ ಕುಡಿಯೋದು ಕಮ್ಮಿ ಇದೇ ಆ ಥರ ಆಗುತ್ತೆ. ಊರಲ್ಲಿ ಕುಡಿಯೋ ಥರನೇ ಹಂಗಾಗುತ್ತೆ. ನಾವು ಐಸಿಂದನೇ ತೆಗೆದು ಐಸಿಂದನೇ ಸಪ್ಲೈ ಇರೋದ್ರಿಂದ ಇಲ್ಲೇ ಮಾರೋಕ್ಕಾಗುತ್ತೆ. ಹೆಲ್ತ್ಗೆ ಭಾರಿ ಒಳ್ಳೆ. ಸೊ ನೀರ ಬೆನಿಫಿಟ್ಸ್ ಬಗ್ಗೆ ಹೇಳ್ತಾ ಇದ್ರು. ಇವಾಗ ನಮ್ಮಕ್ಕ ಕೇಳಿಸ್ಕೊಂಡು ಹೊರಡ್ತಾ ಇದ್ದೀವಿ. ನೆಕ್ಸ್ಟ್ ಏನು ತಿನ್ನೋದು ಅಂತ. ಎಲ್ಲ ಫುಲ್ ನಾನ್ ವೆಜ್ಜೇ ಇದೆ, ಅದಕ್ಕೆ ತಿಂದಿಲ್ಲ. ಬೇರೆ ತಿನ್ನುವ ಬನ್ನಿ. ಫಸ್ಟ್ ಬರ್ತಾ ಇದ್ದೀವಿ. ಯಾವುದಿದು 80 ನಂದಿನಿ ಲೇಔಟ್ ಬಸ್. ಇದು ನಂದಿನಿ ಲೇಔಟ್ ಮೇನ್ ರೋಡ್. ಅಲ್ಲಿ ಬಸ್ ಸ್ಟಾಪ್ ಇದೆ, ಫುಲ್ ಮುಂದೆ ಹೋದ್ರೆ ಇದು ಫುಡ್ ಸ್ಟ್ರೀಟ್ ರೋಡ್. ಸೊ ಇವಾಗ ಮತ್ತೆ ಹೊರಡ್ತಾ ಇದ್ದೀವಿ ಬೇರೆ ಪ್ಲೇಸ್ಗೆ. ನೆಕ್ಸ್ಟ್ ವಿಜಯ್ ಕೃಷ್ಣ ಮೀಟಿಗೆ ಹೋಗ್ತಾ ಇದ್ದೀವಿ. ಏನಾದರೂ ಚಿಪ್ಸ್ ಅಥವಾ ಪ್ರೈಸ್ ಏನಾದರೂ ತಿನ್ಕೊಂಡು ಹೋಗೋಣ ಅಂತ. ಏನಾದರೂ ಚೋಚೋ ಚಿಪ್ಸ್. ಹೌದು, ಕಂಟೆಂಟ್ ಐತೆ. ಸಾಲ್ಟೆಡ್ ರೈಸ್. ನೀವು ಫಾಲೋವರ್ಸ್ ಏನು ಬರೀ ತಿನ್ನೋದೇ ಹಾಕಿರ್ತಾರಲ್ಲ. ಟೇಸ್ಟ್ ನೋಡಿ. ಮಿಲ್ಕ್ ಶೇಕ್ ಚೆನ್ನಾಗಿರುತ್ತೆ. ನಾನೊಂದ್ಸಲ ಹೋಗ್ಬಿಟ್ಟು ಐಸ್ ಕ್ರೀಮ್ ಹಾಕ್ಬಿಟ್ಟು ಮಾಡಿದ್ವಿ. ಚೆನ್ನಾಗೈತಾ? ಸೂಪರ್ ಆಗಿದೆಯಾ? ಸೊ ಇವಾಗ ತಿಂದ್ಬಿಟ್ಟು ಹೊರಡ್ತಾ ಇದ್ದೀವಿ. ಮನೆಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಊಟ ಮಾಡಿಬಿಟ್ಟು ಮಲ್ಕೊಳ್ಳೋದು ಅಷ್ಟೇ. ಓಕೆ, ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.